ಒಂದು ಸಣ್ಣ ಹಳ್ಳಿಲಿ ಗೌರಿ, ಆಕೆಯ ಪತಿ ಮತ್ತು ಅತ್ತೆ ಎಲ್ಲರೂ ಒಂದೇ ಮನೆಯಲ್ಲಿ ವಾಸವಾಗಿದ್ದರು. ಗೌರಿನ ಅತ್ತೆ ತುಂಬ ಕಠಿಣ ಸ್ವಭಾವದ ಮಹಿಳೆ. ಅವಳು ಯಾವಾಗಲೂ ಗೌರಿನ ಮೇಲೆ ಹಿಂಸೆ ಮಾಡ್ತಾ ಇದ್ಲು. ಕಾರಣ, ಗೌರಿ ಬಡಮನೆಯ ಹುಡುಗಿಯಾಗಿದ್ಲು. ಆಕೆಯ ತಾಯಿ ತಂದೆಯೂ ಆಕೆಯ ಮೇಲೆ ತುಂಬ ಕಷ್ಟಪಟ್ಟು ಅನೇಕರಷ್ಟು ಹಿಂಸೆ ಅನುಭವಿಸಿ ಮದುವೆ ಮಾಡಿಸಿದ್ರು. ತನ್ನ ಅತ್ತೆಗೆ ಯಾವ ಹಬ್ಬದ ಸಂದರ್ಭದಲ್ಲಿಯೂ ಏನನ್ನೂ ಕೊಡಲು ಗೌರಿ ಮತ್ತು ಅವಳ ಪತಿಗೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಆದ್ದರಿಂದ ಅತ್ತೆ ಯಾವಾಗಲೂ ಗೌರಿನ ಮೇಲೆ ಕೋಪ ತೋರಿಸ್ತಾ ಇದ್ಲು. ಈ ಬಾರಿ ಕೂಡ ದೀಪಾವಳಿ ಹಬ್ಬ ಬಂತು. ಹಳ್ಳಿಯ ಎಲ್ಲರೂ ಹೊಸ ಹೊಸ ಬಟ್ಟೆಗಳನ್ನು ಧರಿಸ್ತಾ ಇದ್ರು, ಪಟಾಕಿ ಸಿಡಿಸ್ತಾ ಇದ್ರು. ಆವಾಗ ಗೌರಿ ಮನಸ್ಸಲ್ಲಿ ಒಂದು ಯೋಚನೆ ಬಂತು. ನಾನು ಒಮ್ಮೆ ದೀಪಾವಳಿ ಹಬ್ಬವನ್ನು ಸಂತೋಷವಾಗಿ ಆಚರಿಸಬೇಕೆಂದು ಬಯಸುತ್ತೇನೆ, ಆದರೆ ನನ್ನಿಂದ ಅದು ಆಗುವುದಿಲ್ಲ. ಅವಳು ಆಲೋಚನೆಗಳಲ್ಲಿ ಮುಳುಗಿದ್ದಾಗಲೇ ಆಕೆಯ ಅತ್ತೆ ಕೋಪದಿಂದ ಮನೆಯೊಳಗೆ ಬಂದಳು. ಹೌದಾ, ದೀಪಾವಳಿ ಬರೋ ಸಮಯ ಆಯಿತು ಅಲ್ವಾ? ಅತ್ತೆ ಕೋಪದಿಂದ ಕಿರುಚಿದಳು. ಹೋಗಿ ನಿನ್ನ ಅಪ್ಪ ಅಮ್ಮನಿಗೆ ಹೇಳು, ಈ ಬಾರಿ ದೀಪಾವಳಿಗೆ ಏನಾದರೂ ತರಲಿ. ಪ್ರತಿ ಸಲ ಖಾಲಿ ಕೈ ಬಂದು ಕೈ ಬೀಸಿ ಹೋಗಬಾರ್ದು ಅಂತ. ಅಮ್ಮ, ನಿಮಗೆ ಗೊತ್ತೇ ಇದೆ ಅಲ್ವಾ, ನನ್ನ ಅಪ್ಪ ಅಮ್ಮನ ಹತ್ತಿರ ಇದ್ದುದು ಎಲ್ಲವೂ ನೀವು ಕೇಳಿದಾಗಲೇ ಕೊಟ್ಟಿದ್ದಾರೆ. ಈಗ ಅವರ ಹತ್ತಿರ ನನಗೆ ಕೊಡಲು ಏನೂ ಉಳಿದಿಲ್ಲ ಅಮ್ಮ. ಮಗಳ ಮನೆಗೆ ಯಾರು ಖಾಲಿ ಕೈಯಲ್ಲಿ ಬರುವುದಿಲ್ಲ. ಈ ಮಾತು ನಿನ್ನ ಅಪ್ಪ ಅಮ್ಮನಿಗೆ ಸ್ಪಷ್ಟವಾಗಿ ಹೇಳು. ಈ ದೀಪಾವಳಿಗೆ ಏನಾದರೂ ತರದು ಖಚಿತ. ಇಲ್ಲದಿದ್ದರೆ ಈ ಮನೆಯಿಂದ ನೀನು ಅವರನ್ನು ನೋಡೋದನ್ನ ಮರೆತು ಬಿಡು. ಅಮ್ಮ, ಅವರು ದೀಪಾವಳಿಗೆ ಉಡುಗೊರೆ ತರೋದು ಹೇಗೆ ಸಾಧ್ಯ? ಅವರ ಹತ್ತಿರ ಏನೂ ಇಲ್ಲ. ಇನ್ನು ಈ ಅಳೋದು ಎಲ್ಲ ಬಿಡು. ನಿನಗೆ ಗೊತ್ತೇ ಇದೆ ಅಲ್ವಾ, ಇನ್ನೇನು ಕೆಲವು ದಿನಗಳಲ್ಲಿ ದೀಪಾವಳಿ ಬರ್ತಿದೆ. ಮನೆಯನ್ನು ಸ್ವಚ್ಛ ಮಾಡಬೇಕು, ಅಲಂಕಾರ ಮಾಡಬೇಕು, ಹಲವಾರು ಕೆಲಸಗಳಿವೆ. ಎಲ್ಲ ನೀನೇ ನೋಡ್ಕೋಬೇಕು, ಆಯ್ತಾ? ಹೌದು ಅಮ್ಮ, ನನಗೆ ಗೊತ್ತಿದೆ, ನಾನು ಎಲ್ಲ ಮಾಡ್ತೀನಿ. ಅಮ್ಮ, ನನಗೂ ದೀಪಾವಳಿ ಹಬ್ಬ ಆಚರಿಸ್ಬೇಕು. ನನಗೆ ಹೊಸ ಬಟ್ಟೆ ಬೇಕು ಅಮ್ಮ. ಏನೇ ನಿನಗೆ ಹೊಸ ಬಟ್ಟೆನಾ? ಮನೆಯಲ್ಲಿ ಅನ್ನನೇ ಕಷ್ಟದಿಂದ ಸಿಗ್ತಾ ಇದೆ, ಅದರಲ್ಲಿ ನಿನಗೆ ಬಟ್ಟೆ ಬೇಕಂತೆ. ದೀಪಾವಳಿ ಆಚರಿಸ್ಬೇಕಂತೆ. ಹೌದು, ಆಚರಿಸೋ ಮೊದಲು ಕೆಲಸ ಮುಗಿಸಿ ನಾನು ಈಗ ಮಾರ್ಕೆಟಿಗೆ ಹೋಗಬೇಕು. ದೀಪಾವಳಿ ಖರೀದಿಗೆ ನಾನು ಹಿಂದಿರುಗೋಷ್ಟರಲ್ಲಿ ಮನೆಯ ಎಲ್ಲ ಕೆಲಸವನ್ನು ಮುಗಿಸಿರ್ಬೇಕ, ಆಯ್ತಾ? ಮತ್ತೊಂದು ಮಾತು ಕೇಳು, ನೀರು ತುಂಬಿ ಇಡು. ಆದರೆ ನಿನಗೆ ಗೊತ್ತೇ ಇದೆ ಅಲ್ವಾ, ಆ ಮರದ ಬಳಿಯ ಬಾವಿಯಿಂದ ನೀರು ತರುವಂತಿಲ್ಲ. ಅಲ್ಲಿ ಏನೋ ಅಶುಭ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಸುರೇಶ್ ಮನೆ ಹತ್ತಿರ ಇರುವ ಬಾವಿಯಿಂದ ಮಾತ್ರ ನೀರು ತಗೊಂಡು ಬಾ. ಅತ್ತೆ ಮಾರ್ಕೆಟಿಗೆ ಹೋದಳು. ಗೌರಿ ಒಂಟಿಯಾಗಿ ನಿಂತ್ಕೊಂಡು ಮನಸ್ಸಿನಲ್ಲಿ ಯೋಚಿಸಿತು, ಈ ಮರದ ಬಾವಿ ಇಷ್ಟು ಭಯಾನಕನ? ಎಲ್ಲರೂ ಯಾಕೆ ಅದನ್ನು ನೋಡಿ ಹೆದರುತ್ತಾರೆ? ಗೌರಿ ಮನಸ್ಸಿನಲ್ಲಿ ಆಳವಾದ ಬೇಸರದಿಂದ ಯೋಚಿಸುತ್ತಿತ್ತು. ಅಪ್ಪ ಅಮ್ಮ ದೀಪಾವಳಿಗೆ ನನಗೆ ಉಡುಗೊರೆ ಎಲ್ಲಿ ತಂದು ಕೊಡುತ್ತಾರೆ? ಅವರ ಹತ್ತಿರ ಈಗಾಗಲೇ ಏನೂ ಉಳಿದಿಲ್ಲ. ನಾನು ಅದನ್ನು ಹೇಗೆ ಪಡೆಯುತ್ತೇನೆ? ಇದು ಯೋಚಿಸುತ್ತಾ ಅವಳು ನೀರು ತರಲು ಹೋಗುತ್ತಿದ್ದಳು. ಆದರೆ ಹಳ್ಳಿಯ ಬಾವಿಗೆ ಹೋಗಲು ಸಮಯವಿಲ್ಲವೆಂಬಂತೆ ನಿರಾಶೆ ಹೆಚ್ಚಾಗುತ್ತಿತ್ತು. ಅವಳು ಪೆದ್ದ ಮರದ ಬಳಿ ಬಂದಾಗ ನಿಶ್ಚಿತವಾಗಿಯೂ ಸುಮಧುರವಾದ ಸಮಯ ಕಳೆಯುತ್ತಿತ್ತು. ಮನಸ್ಸಿನಲ್ಲಿ ಭಯ ತುಂಬಿಕೊಂಡು ಯೋಚಿಸುತ್ತಿತ್ತು. ನಾನು ತಡವಾಗಿ ನೀರು ತರುವೆ ಆದರೆ ಅಮ್ಮ ಕೋಪಗೊಂಡಿರುತ್ತಾರೆ. ಏನು ಮಾಡಬೇಕು? ಯಾಕೆ ನಾನು ಈ ಬಾವಿಯ ನೀರನ್ನು ತೆಗೆದುಕೊಂಡು ಹೋಗಬಾರ್ದಂತೆ? ಎಲ್ಲರೂ ಹೇಳ್ತಾರೆ, ಎಲ್ಲರಿಗೂ ಗೊತ್ತಿದೆ, ಆ ಬಾವಿಯಲ್ಲಿ ಹಲವಾರು ಭೂತಗಳು ವಾಸವಿದೆ ಅಂತೆ. ಈ ಯೋಚನೆಗಳ ನಡುವೆ ಧೈರ್ಯವಿಟ್ಟು ಅವಳು ಈ ಬಾವಿಯ ಬಳಿ ಬಂದು ಬಿಂದಿಗೆಯ ನೀರಿಗೆ ಇಳಿಸಿದಳು. ಧೀರವಾಗಿ ಬಿಂದಿಗೆಯನ್ನು ತುಂಬಲು ಶುರು ಮಾಡಿದಾಗ ಹಠಾತ್ ಒಂದು ಭಯಾನಕ ಕ್ಷಣ. ಅವಳ ಕೈ ತಪ್ಪಿ ಬಿಂದಿಗೆ ಬಾವಿಯ ಒಳಗೆ ಬಿದ್ದಿತು. ನೀರಿನ ಮೇಲೆ ಹೊತ್ತು ತೂಗುತ್ತಾ ಬಿಂದಿಗೆ ಆಳವಾದ ಬಾವಿಯೊಳಗೆ ಸುಲಭವಾಗಿ ಕಾಣೆಯಾಗಲಿಲ್ಲ. ಗೌರಿ ಮನಸ್ಸಿನಲ್ಲಿ ಕಂಗಾಲಾದಂತಾಗಿ ನಿಂತು ಭಯದಿಂದ ಹೆದರುವಂತಾಯಿತು. ಈಗ ನಾನು ಏನು ಮಾಡಬೇಕು? ಅಮ್ಮ ಕೋಪಿಸ್ಕೋತಾರೆ.
ನನ್ನ ಬಿಂದಿಗೆ ಈಗ ನಾನು ನೀರಿಲ್ಲದೆ ಮನೆಗೆ ಹೇಗೆ ಹೋಗುತ್ತೇನೆ? ಬೇಗನೆ ನೀರು ತುಂಬದೆ ಮನೆಗೆ ಹೋದರೆ ಅಮ್ಮ ತುಂಬ ಕೋಪಿಸ್ಕೋತಾರೆ. ಬಾವಿಯಿಂದ ತನ್ನ ಬಿಂದಿಗೆಯನ್ನು ಹೊರತೆಗೆಯಲು ಪ್ರಯತ್ನಿಸಿದಳು. ಆದರೆ ಅದು ತೀವ್ರವಾಗಿ ಗೆರೆಯಾಗಿ ಸರಿಯಾಗಿ ಹಿಡಿಯಲಾಗುತ್ತಿರಲಿಲ್ಲ. ಅವಳು ಸಹಜವಾಗಿ ತನ್ನ ಕೈಗಳಿಂದ ಬಿಂದಿಗೆಯನ್ನು ಹಿಡಿಯಲು ಹತ್ತಿರ ಬರುವಂತೆ ಹೇಳುತ್ತಾ ಹಬ್ಬಿಸುತ್ತಿದ್ದಳು. ಬನ್ನಿ ಬನ್ನಿ ಬನ್ನಿ. ಗೌರಿ 3 ಸಾರಿ ಬನ್ನಿ 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 ಎಂದು ತೀವ್ರವಾಗಿ ಕೂಗುತ್ತಿದ್ದಂತೆ ಅದ್ಭುತ ಘಟನೆ ಸಂಭವಿಸಿತು. ಅವಳ ಕೈ ಹಿಡಿದ ಬಿಂದಿಗೆ ತಾನೇ ಆಳವಾದ ಬಾವಿಯಿಂದ ಮೇಲಕ್ಕೆ ಹಾರಿತು. ಗೌರಿ ಅದನ್ನು ಹಿಡಿಯದೇ ಹೋದರೂ ಬಿಂದಿಗೆಯನ್ನು ಸ್ವಯಂ ಮೇಲೆ ಕೊಂಡಾಡುತ್ತಲೇ ಹೋಯಿತು. ಆ ಸಮಯದಲ್ಲಿ ಬಾವಿಯೊಳಗಿದ್ದ ಭೂತಗಳ ಪೌರಾಣಿಕ ಶಕ್ತಿ ಜಾಗೃತವಾಗಿ ಹೊರಗೆ ಬಂತು. ನೀರಿನ ತಂಪಾದ ಗೌರಿ ಬಾವಿಯಿಂದ ಬಿಂದಿಗೆಯನ್ನು ಹೊರಬಂದಾಗ ಅವಳ ಮುಖದಲ್ಲಿ ತಕ್ಷಣ ಸಂತೋಷ ಬಂತು. ಅಯ್ಯೋ, ವರ ಬಂತು, ನನ್ನ ಬಿಂದಿಗೆ ಮೇಲಕ್ಕೆ ಬಂದಿತು ಎಂದು ಆನಂದದಿಂದ ಕೂಗಿ ತಕ್ಷಣವೇ ಧೈರ್ಯದಿಂದ ನೀರನ್ನು ತುಂಬಲು ಹೊರಟಳು. ಈ ಹಬ್ಬದ ಸಡಗರದ ನಡುವೆ ಅವಳು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು. ಈ ನೀರು ಬೇಗನೆ ಮನೆಗೆ ತೆಗೆದುಕೊಂಡು ಹೋಗಬೇಕು. ಮನೆಗೆ ತಡವಾಗಿ ಬಂದರೆ ಅಮ್ಮ ಕೋಪಿಸಿಕೊಳ್ಳುತ್ತಾರೆ. ನಾನು ಏನು ಮಾಡಬೇಕು? ಗೌರಿ ಗೊತ್ತು ಮಾಡಿದ್ದು ತನ್ನ 3 ಬಾರಿ ಬನ್ನಿ 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 ಎಂಬ ಕೂಗಿನಿಂದ ಬಾವಿಯೊಳಗಿದ್ದ ಭೂತಗಳೆಲ್ಲ ಹೊರಕ್ಕೆ ಬಂದಿದ್ದಾರೆ. ನೀರಿನಿಂದ ತುಂಬಿದ ಬಿಂದಿಗೆಯನ್ನು ಹಿಡಿದು ಗೌರಿ ಮನೆಗೆ ಹೋಗಲು ಹೆಜ್ಜೆ ಹಾಕುತ್ತಿದ್ದರಂತೆ. ಆ ಭೂತಗಳೆಲ್ಲ ಅವಳ ಹಿಂಬಾಗಲದಲ್ಲೇ ಹೋಗುತ್ತಲೇ ಇದ್ದರು. ಈ ದೀರ್ಘ ಸಮಯ ತಡವಾಗಿದೆ. ನೀನು ನೀರು ತುಂಬಿ ಮನೆಗೆ ತರುವುದರಲ್ಲಿ ಹೆಚ್ಚು ಸಮಯ ಹೋಗುತ್ತಿದೆ. ಈಗ ನಾಳೆ ದೀಪಾವಳಿ ಹಬ್ಬ, ಮಿಠಾಯಿ ಕೂಡ ಮಾಡುವ ಸಮಯ. ಎಲ್ಲ ಕೆಲಸ ಎಷ್ಟು ಇದೆ? ಅಮ್ಮ, ಓ ಅತ್ತೆ, ಎಲ್ಲವನ್ನೂ ಸಿದ್ಧಪಡಿಸಿದ್ದಾರೆ. ನಾನು ಇನ್ನೂ ಊಟ ಮಾಡಲು ಶುರು ಮಾಡಿಲ್ಲ. ನಾನು ತಡವಾಗಿ ತಯಾರಿಸಿದ್ದರೆ ಅಮ್ಮ ಕೋಪಿಸ್ಕೋತಾರೆ. ನನಗೆ ತಕ್ಷಣ ಆಹಾರ ಬೇಕು. ಆದರೆ ನೀನು ಒಂದೇ ಸಮಯದಲ್ಲಿ ಇದೆಲ್ಲ ಮಾಡೋದು ಹೇಗೆ? ನಾಳೆ ದೀಪಾವಳಿ ಹಬ್ಬ, ಮಿಠಾಯಿ ಕೂಡ ಮಾಡಬೇಕಾಗಿದೆ. ಮತ್ತು ನಿನ್ನ ಅಪ್ಪ ಅಮ್ಮನಿಗೆ ಉಡುಗೊರೆ ತರಲು ಹೇಳಿದೆಯಲ್ವಾ? ಗೌರಿ ಶಬ್ದವಿಲ್ಲದೆ ಕಣ್ಣೀರಿನೊಂದಿಗೆ ಅಡುಗೆ ಮನೆಗೆ ಹೋದಳು ಮತ್ತು ತ್ವರಿತವಾಗಿ ಆಹಾರವನ್ನು ತಯಾರಿಸಲು ಪ್ರಾರಂಭಿಸಿತು. ಅವಳ ಕೈಗಳು ನಡುಗುತ್ತಾ, ಮನಸ್ಸು ಭಯ ಮತ್ತು ಬೇಸರದಿಂದ ತುಂಬಿ, ಆದರೆ ತಕ್ಷಣವೇ ಆಹಾರವನ್ನು ಸಂಪೂರ್ಣವಾಗಿ ಮಾಡಿ ತಯಾರಾದ ಊಟವನ್ನು ಅತ್ತೆಗೆ ಹಂಚಿಕೊಂಡಳು. ಅದಾದ ಮೇಲೆ ತಾನು ಸ್ವಲ್ಪ ವಿಶ್ರಾಂತಿ ಪಡೆದ ನಂತರ ಮತ್ತೆ ಅಡಿಗೆ ಮನೆಗೆ ಹೋದಳು ಮತ್ತು ನಾಳೆ ದೀಪಾವಳಿ ಹಬ್ಬಕ್ಕೆ ತಯಾರಿಸಬೇಕಾದ ಮಿಠಾಯಿಗಳನ್ನು ಮಾಡಲು ಕೈ ಹಾಕಿ ಪರಿಶ್ರಮದಿಂದ ಮಿಶ್ರಣ ಮತ್ತು ಮಾಡಲು ಪ್ರಾರಂಭಿಸಿದಳು. ನಾನು ಅಪ್ಪ ಅಮ್ಮನಿಗೆ ಹೇಳಬೇಕು ದೀಪಾವಳಿಗೆ ದೊಡ್ಡ ಉಡುಗೊರೆ ತರಲು. ಆದರೆ ಅವರು ದೊಡ್ಡ ಉಡುಗೊರೆ ಮಿಠಾಯಿ ತರುವುದಿಲ್ಲ. ಅಂದರೆ ಅಮ್ಮ ನನ್ನನ್ನು ಅವರನ್ನು ನೋಡಲು ಬಿಡುವುದಿಲ್ಲ. ಎಲ್ಲವೂ ಏನೋ ಆಗುತ್ತದೋ. ಅವಳ ಮನಸ್ಸಿನಲ್ಲಿ ಭಯ, ಒತ್ತಡ ಮತ್ತು ನಿರೀಕ್ಷೆ ಮಿಶ್ರಣವಾಗಿತ್ತು. ಆ ಭಾವನೆಗಳು ಅವಳನ್ನು ನಿರ್ಣಯ ಮಾಡಲು ಬಾಧ್ಯವನ್ನಾಗಿಸುತ್ತಿದ್ದವು. ನಾನು ಹೇಳಬೇಕು ಅಥವಾ ನಾನು ಒಪ್ಪಿಕೊಳ್ಳಬೇಕು, ಇಲ್ಲದಿದ್ದರೆ ಅಮ್ಮ ಕೋಪಗೊಂಡು ನನ್ನನ್ನು ಶಿಕ್ಷಿಸುತ್ತಾರೆ. ಗೌರಿ ಮನಸ್ಸಿನಲ್ಲಿ ಆಲೋಚನೆಗಳೊಂದಿಗೆ ಮಿಠಾಯಿಗಳನ್ನು ತಯಾರಿಸುತ್ತಾ ಇದ್ದಳು. ಆದರೆ ಅವಳಿಗೆ ಗೊತ್ತಿಲ್ಲದ ನೆರೆದಿದ್ದ ಕಠಿಣ ಶ್ರಮ ಮತ್ತು ದೈಹಿಕ ತೊಡಕುಗಳಿಂದ ಆಕೆಯ ಹಿತ್ತಲಾಗಿ ಮುಚ್ಚಿಹೋದವು. ಅವಳಿಗೆ ತೀವ್ರ ನಿದ್ರೆ ಬಂದಿತ್ತು. ಹಠಾತ್ ಸ್ವಲ್ಪ ಸಮಯದ ನಂತರ ಗೌರಿ ಎಚ್ಚರಗೊಂಡಳು ಮತ್ತು ಕಣ್ಣೆದುರಿನಿಂದ ನೋಡಿದಾಗ ಆಲೋಚನೆಯಂತೆ ಅಲ್ಲಿದ್ದ ಭೂತಗಳ ದೈತ್ಯಾಕೃತಿಗಳನ್ನು ಕಂಡಳು. ಅವಳ ಹೃದಯ ತಕ್ಷಣವೇ ನಡುಗಿಬಿಟ್ಟಿತು. ಬಿಗಿಯಾದ ಉಸಿರಾಟ ಆರಂಭವಾಯಿತು. ಭಯದಿಂದ, ಆತಂಕದಿಂದ ಅವಳು ಹಿಂದೆ ಹಿಂಜರಿಯುವಂತೆ ಭಾಸವಾಯಿತು. ಅವಳ ಮನಸ್ಸಿನಲ್ಲಿ ಒಂದು ಮಾತ್ರ ಯೋಚನೆ. ಗೌರಿ ಭಯದಿಂದ ನಡುಗುತ್ತಾ ಹಿಂದಿರುಗಿ ಭೂತಗಳಿಗೆ ಹೇಳಿದಳು, ಭೂತ, ನಾನು ನಿಮಗೆ ಏನು ಮಾಡುವುದಿಲ್ಲ. ನೀವು ಭೂತರು ಯಾರನ್ನಾದರೂ ಬಿಡುವುದಿಲ್ಲ. ನಾವು ನಿನಗೆ ಏನೂ ಮಾಡುವುದಿಲ್ಲ ಎಂದು ಭೂತರು ನಿಧಾನವಾಗಿ ಹೇಳಿದರು.
ಯಾಕೆಂದರೆ ನಾವು ಒಳ್ಳೆ ದೆವ್ವಗಳು. ನೀನು ನಮ್ಮನ್ನು ಆ ಬಾವಿಯಿಂದ ಬಿಡುಗಡೆ ಮಾಡಿದ್ದೀಯ. ಅದಕ್ಕಾಗಿ ನಾನು ನಿನಗೆ ಧನ್ಯವಾದ ಹೇಳಲು ಬಂದಿದ್ದೇವೆ. ನಾನು ಎಲ್ಲ ಭೂತಗಳನ್ನು ನನ್ನೊಂದಿಗೆ ತಂದುಕೊಟ್ಟೆ. ನಾನು ಹೇಗೆ ಇದನ್ನು ಮಾಡಿದೆನು ಎಂದು ಗೌರಿ ಆಶ್ಚರ್ಯದಿಂದ ಯೋಚಿಸುತ್ತಿದ್ದಳು. ನೀನೇ ಅಲ್ವೇ ನಮಗೆ 3 ಸಾರಿ ಬನ್ನಿ 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 ಅಂತ ಕರೆದದ್ದು. ನೀನು ಆ ಮಾತು ಹೇಳಿದ ಕ್ಷಣದಲ್ಲೇ ನಾವು ಎಲ್ಲರೂ ಆ ಬಾವಿಯಿಂದ ಬಿಡುಗಡೆ ಆಗಿದ್ದೇವೆ ಎಂದು ಆ ದೆವ್ವಗಳು ಗೌರಿವಿಗೆ ಹೇಳಿದರು. ನಾವು ಎಲ್ಲರೂ ಆ ಬಾವಿಯಿಂದ ಬಿಡುಗಡೆ ಆಗಿ ನಿನ್ನ ಜೊತೆಗೆ ಬಂದಿದ್ದೇವೆ ಎಂದು ದೆವ್ವಗಳು ಹೇಳಿದರು. ಗೌರಿ ಮನಸ್ಸಿನಲ್ಲಿ ಆಳವಾದ ಒತ್ತಡವನ್ನು ಅನುಭವಿಸುತ್ತಾ ಸಂತೋಷವನ್ನು, ಮಿಠಾಯಿ ತಯಾರಿಕೆಯನ್ನು ಮತ್ತು ಮನೆಯ ಎಲ್ಲ ಕೆಲಸಗಳನ್ನು ನೋಡಿಕೊಂಡು ಕಣ್ಣೀರನ್ನು ಒರೆಸಿಕೊಂಡಳು. ನಾಳೆ ದೀಪಾವಳಿ ಹಬ್ಬ. ಈ ಎಲ್ಲ ಮಿಠಾಯಿ ಮತ್ತು ಮನೆ ಕೆಲಸಗಳನ್ನು ನಾನು ಹೇಗೆ ಮಾಡಬೇಕು? ಈ ಮನೆ ಕೆಲಸ ಎಲ್ಲ ನಾವೇ ಮಾಡಿಕೊಡ್ತೀವಿ, ಮಿಠಾಯಿನೂ ಮಾಡಿಕೊಡ್ತೀವಿ, ಮನೆಯೆಲ್ಲ ಸ್ವಚ್ಛ ಮಾಡಿ ಡೆಕೋರೇಷನ್ ಮಾಡಿ ನಿಮಗೆ ಸಹಾಯ ಮಾಡ್ತೀವಿ. ನಿಜಕ್ಕೂ ನೀವು ನನ್ನೊಂದಿಗೆ ಇದ್ದೀರಿ. ನಾವೆಷ್ಟು ದಿನಗಳಿಂದ ನಿಮ್ಮ ನೆರವು ಕಾಣಬೇಕೆಂದು ಕಾಯ್ತಿದ್ದೇವೆ. ಈಗ ನಾವೆಲ್ಲರೂ ಒಟ್ಟಿಗೆ ದೀಪಾವಳಿ ಹಬ್ಬವನ್ನು ಆಚರಿಸೋಣ. ಹೌದು ಗೌರಿ, ನಾವು ಇಷ್ಟು ದಿನಗಳಿಂದ ನಿನ್ನೊಡನೆ ಇದ್ದೇವೆ. ನಿನ್ನ ಧೈರ್ಯ ಮತ್ತು ಪರಿಶ್ರಮದಿಂದ ಈಗ ಎಲ್ಲರೊಂದಿಗೆ ಸಂತೋಷದಿಂದ ಹಬ್ಬವನ್ನು ಆಚರಿಸೋಣ. ದೀಪಾವಳಿ ಎಲ್ಲರಿಗೂ ಬೆಳಕು, ಉಲ್ಲಾಸ ಮತ್ತು ಶಾಂತಿ ತರಲಿದೆ. ಧನ್ಯವಾದ ದೆವ್ವ. ನಿಮ್ಮ ಸಹಾಯವಿಲ್ಲದೆ ನಾನು ಹಬ್ಬವನ್ನು ಯಶಸ್ವಿಯಾಗಿ ಆಚರಿಸುತ್ತಿರಲಿಲ್ಲ. ಈಗ ಮನೆಯಲ್ಲಿ ಎಲ್ಲರೂ ಉಲ್ಲಾಸದಿಂದ ಭಯವಿಲ್ಲದೆ ಹಬ್ಬವನ್ನು ನಡೆಸಬಹುದು. ಅತ್ತೆ ಗೌರಿ, ನಿನಗೆ ಧನ್ಯವಾದ. ನೀನು ಎಲ್ಲರೊಡನೆ ಹಬ್ಬವನ್ನು ಸಂತೋಷದಿಂದ ಆಚರಿಸ್ತಾ ಇದೀಯಾ. ನಮ್ಮ ಮನೆ ತುಂಬ ಉಜ್ವಲವಾಗಿದೆ. ನಿನ್ನ ಧೈರ್ಯ ಮತ್ತು ಪರಿಶ್ರಮಕ್ಕೆ ನನ್ನ ಅಭಿನಂದನೆ. ನಾವು ಈಗ ಶಾಂತಿಯಾಗಿ ಹಿಂತಿರುಗುತ್ತೇವೆ. ನಿನ್ನ ಧೈರ್ಯ ಮತ್ತು ಪರಿಶ್ರಮದಿಂದ ದೀಪಾವಳಿ ಹಬ್ಬ ನಿನ್ನ ಮನೆಗೆ ಬೆಳಕು, ಸಂತೋಷ ಮತ್ತು ಶಾಂತಿ ತಂದುಕೊಟ್ಟಿದ್ದೀರಾ.